ಮುಂದೆ ಬರ್ತಕ್ಕಂತಹ GBA ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಇದೆಯಲ್ಲ, ಇದರಲ್ಲಿ ಮತಪಟ್ಟಿ ಅದರ ಪ್ರಕಾರ ಮತಪತ್ರವನ್ನು ನಾವು ಕೊಟ್ಬಿಡ್ತೀವಿ, EVM ಇರಲ್ಲ ಅಂಥೇಳಿ ಒಂದು ಅನೌನ್ಸ್ಮೆಂಟ್ ಬರ್ತಾ ಇದೆ. ಅಂದರೆ ಈ ಚುನಾವಣೆಯಲ್ಲಿ EVM ಬದಲಿಗೆ ಪೇಪರ್ ತೊಗೊಂಡು ಬ್ಯಾಲೆಟ್ ಪೇಪರಿಂದ ಅದರಲ್ಲಿ ಒಂದು ಮಾರ್ಕ್ ಮಾಡಿ ಮತಪಟ್ಟಿಗೆಗೆ ಅದನ್ನು ಹಾಕೋದು ಅಂಥೇಳಿ. ಸೊ ಈ ಇಡೀ ಇಶ್ಯೂ ಒಂದು ಕಾಲಕ್ಕೆ EVM ಬಗ್ಗೆ ಆರೋಪಗಳು ಕೇಳಿ ಬಂತು. EVM ಸರಿ ಇಲ್ಲ, ಇದು ಹ್ಯಾಕ್ ಮಾಡಿಬಿಡ್ತಾರೆ, ಇದರಲ್ಲಿ ಮೋಸ ಮಾಡಿಬಿಡ್ತಾರೆ, ಯಾವ ಬಟನ್ ಒತ್ತಿದ್ರೂ ಯಾವುದೋ ಒಬ್ಬ ಪಾರ್ಟಿಗೆ ಓಟ್ ಬರುವಂತಹ ಒಂದಷ್ಟು ಟ್ಯಾಂಪರಿಂಗು ಅಲ್ಲಿ ನಡೆದಿರುತ್ತೆ. ಇಲ್ಲಿಂದ ಹಿಡ್ಕೊಂಡು ಮತದಾನದ ಮೋಸಗಳವರೆಗೂ ಕೂಡ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಲಾಯಿತು. EVM ಆರೋಪ ಒಂದಾಯಿತು. ಇದೀಗ ಇನ್ಮೇಲೆ ಈ ಆರೋಪ ಯಾಕಬೇಕಪ್ಪ, ಎಲ್ಲರೂ ಮತಪತ್ರ ಅಂತ ಹೇಳ್ತಾ ಇದ್ರಲ್ಲ, ಈ ಚುನಾವಣೆ GBA ಎಲೆಕ್ಷನನ್ನು ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನನ್ನು ನಾವು ಮತಪತ್ರದ ಮೂಲಕನೇ ಮಾಡ್ತೀವಿ ನೋಡಿ ಅಂಥೇಳಿ ಒಂದು ಅನೌನ್ಸ್ಮೆಂಟ್ ಹೊರಬಂದಿದೆ. ಈ EVM ತೆಗೆದುಹಾಕಿ ಮತಪತ್ರವನ್ನು ಜಾರಿಗೆ ತಂದರು ಎಂಬಲ್ಲಿಗೆ ಈ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಉದ್ಭವಿಸಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿಯಾಯಿತಾ? ರಾಹುಲ್ ಗಾಂಧಿ ಆರೋಪಗಳು ಎಲ್ಲವಕ್ಕೂ ಕೂಡ ಇದು ಫುಲ್ ಸ್ಟಾಪ್ ಆಗಿಬಿಡುತ್ತಾ? ಮತ ಚೋರಿ, ಮತ ಕದಿಯುವಿಕೆ, ಒಂದೇ ಒಂದು ಬೆಡ್ರೂಮ್ ಇರ್ತಕ್ಕಂಥ ಮನೆ, ಆ ಮನೇಲಿ 80 ಜನಕ್ಕೆ ವಿಳಾಸ, ಇನ್ನೊಂದು ಕಡೆ 4-5 ಬೂತ್ಗಳಲ್ಲಿ ಆ ಎಲ್ಲ ಮತಪಟ್ಟಿಯಲ್ಲಿ ಒಬ್ಬರೇ ವ್ಯಕ್ತಿ ಹೆಸರು, ಎಲ್ಲ ಕಡೆ ಅವರೇ ವೋಟ್ ಮಾಡಿದ್ದಾರೆ, ಅದರ ವಿಡಿಯೋ ಕೊಡಿ ಅಂದರೆ ನಮಗೆ ಕೊಡ್ತಾ ಇಲ್ಲ, ಫುಟೇಜ್ ಕೊಡಿ ಅಂದರೆ ನಮಗೆ ಕೊಡ್ತಾ ಇಲ್ಲ. ಇಂಥ ಆರೋಪಗಳಾದಿಯಾಗಿ ಯಾರದೋ ಮತವನ್ನು ಇನ್ಯಾರೋ ಡಿಲೀಷನ್ ಮಾಡಿಸ್ತಕ್ಕಂಥದ್ದು. ಬೆಳಗಿನ ಜಾವ 4 ಗಂಟೆಗೆ 4:15 ಎದ್ದುಬಿಟ್ಟು ಇಬ್ಬಿಬ್ಬರಿಗೆ ಅರ್ಜಿ ಹಾಕಿ ಡಿಲೀಷನ್ ಮಾಡಿಸ್ಬಿಟ್ಟಿದ್ದಾರೆ, 500 ರೂಪಾಯಿಗೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಎನ್ನುವುದರಿಂದ ಹಿಡಿದು ಆಳಂದ, ಇನ್ನೊಂದು ಕಡೆ ಮಹಾರಾಷ್ಟ್ರದ ಒಂದಷ್ಟು ಪ್ರದೇಶಗಳು, ಬೇರೆ ಬೇರೆ ಕಡೆ ಪ್ರದೇಶಗಳು, ಇಲ್ಲೆಲ್ಲ ಚುನಾವಣಾ ಅಕ್ರಮಗಳು ನಡೀತಲ್ಲ. ಈ ಚುನಾವಣಾ ಅಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಅದು ಬರೀ EVM ಮಾತ್ರನ? EVM ಆಚೆಗಿನ ಅಕ್ರಮಗಳ ಬಗ್ಗೆ ಆರೋಪಿಸಲಾಗಿತ್ತಲ್ಲ, ಇದಕ್ಕೂ ಮತಪತ್ರ ಸಲ್ಯೂಷನ್ ಆಗಬಲ್ಲದ? ಈ ನಾವೀಗ ಮತಪತ್ರ ಬಳಸ್ತಾ ಇದ್ದೀವಪ್ಪ ಎಂದು ತಕ್ಷಣವೇ ಎಲ್ಲ ಪಕ್ಷಗಳು ಸರ್ವಾನುಮತದಿಂದ ಇನ್ನು ಮೇಲೆ ಚುನಾವಣಾ ಅಕ್ರಮಗಳ ಬಗ್ಗೆ ಸೊಲ್ಲೆತ್ತಬಾರ್ದಾ? ನಾನಪ್ಪ EVM ಅಂತ ಹೇಳ್ತಾ ಇದ್ರು, EVM ಮೋಸದಿಂದ ಗೆದ್ದುಬಿಟ್ರು ಅಂತ ಹೇಳ್ತಾ ಇದ್ರು, ಬಂತಾರ ಮತಪತ್ರ, ಈಗ ಸೋತ್ರಲ್ಲಪ್ಪ, ಈಗಾದ್ರೂ ಬುದ್ಧಿ ಬಂತೇನರಪ್ಪ ಇವ್ರಿಗೆ, ಈ ಥರ ಹೇಳಬಹುದಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು. ನಮಸ್ಕಾರ. ಡಿಬೇಟ್ಗೆ ಡಾಕ್ಟರ್ ದಿನೇಶ್ ಯರೋಹಳ್ಳಿ ಇದ್ದಾರೆ. ದಿನೇಶ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಇನ್ನು ಉತ್ಕರ್ಷ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಉತ್ಕರ್ಷ್ ತಮಗೆ ಒಂದು ಡಿಬೇಟ್ಗೆ. ಈಗ ರಘು, ಈ ಒಂದು ವಿಚಾರದಲ್ಲಿ ಚೆಕ್ ಮಾಡಿಕೊಂಡಾಗ EVM ಬಗ್ಗೆ ಆರಂಭದಲ್ಲಿ ನಿಮಗಿನ್ನೂ ಏನು ತಕರಾರು ಎತ್ತಬೇಕು ಅಂತ ಗೊತ್ತಿಲ್ಲದ ಕಾಲದಲ್ಲಿ ಈ ಮತ ಚೋರಿ ಇದ್ರ ಬಗ್ಗೆ ವೆರಿಫಿಕೇಷನ್ಸು ಅವರೊಂದು 8 ಅಡಿ 10 ಅಡಿದು ಡಾಕ್ಯುಮೆಂಟ್ಗಳು ಕೊಟ್ಟಾಗ, ಅದಕ್ಕಿಂತ ಮುಂಚೆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ನವ್ರ ಆರೋಪ ಏನು ಅಂತ ಹೇಳಿದ್ರೆ EVM ಸರಿ ಇಲ್ಲ ರೀ, ಮೋಸ ಮಾಡಿಬಿಡ್ತಾರೆ EVM. ಆ ಕಾಲ ಚೆನ್ನಾಗಿತ್ತು, ಶಿಲಾಯುಗದಲ್ಲಿ ಮತಪತ್ರ ಬಂದ್ಬಿಟ್ರೆ ಚೆನ್ನಾಗಿತ್ತು ಅಂತಾರಲ್ಲ, ಶಿಲಾಯುಗ, ಹಳೆ ಯುಗ, ಹಳೆ ಕಾಲ ಅದ್ಭುತವಾಗಿತ್ತು, ಅದು ಈಗೆಲ್ಲ ಮೋಸ ಮಾಡಿಬಿಟ್ರು ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ. ಈಗ GBA ಏನು ಹೇಳ್ತಾ ಇದೆ, ಇಲ್ಲಪ್ಪ ಇನ್ಮೇಲೆ ನಾನು EVM ಎಲೆಕ್ಷನ್ ನಡೆಸಲ್ಲ, ಮತಪತ್ರದಿಂದ ಎಲೆಕ್ಷನ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಓಕೆ ನಿಮಗೀಗ? ನೋಡಿ ರಮಕಾಂತ್, ಯಾಕೆ ಈ ವಿಚಾರ ಮತ್ತು ಇಡೀ ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಒಂದು ಅಪನಂಬಿಕೆ ಭಾರತದ ಡೆಮೋಕ್ರೆಟಿಕ್ ಸಿಸ್ಟಮ್ ಮೇಲೆ ಬಂದಿದೆ ಅಂತ ಹೇಳಿದ್ರೆ, ಭಾರತದ ಯಾವುದೇ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಪವರ್ ಇರ್ತಕ್ಕಂಥ ಏನು ನಮ್ಮ ಇಡೀ ಪ್ರಪಂಚಕ್ಕೆ ನಮ್ಮ ದೇಶದ ಕೊಡುಗೆ ಏನು ಅಂತಂದ್ರೆ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್. ಇಡೀ ಪ್ರಪಂಚ ಭಾರತವನ್ನು ಗೌರವಿಸದೆ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ಆ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್, ಜುಡಿಷರಿ ಮತ್ತು ಲೆಜಿಸ್ಲೇಷನ್ ಮೂರೂ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ 100 ವರ್ಷಗಳಿಂದ ಇರ್ತಕ್ಕಂಥ ಒಂದು ಇತಿಹಾಸವನ್ನ ಇಡೀ ಪ್ರಪಂಚ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮನ್ನು ಗೌರವ ಕೊಡ್ತಿದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಬಂದ ನಂತರ 2014 ನಂತರ ಎಲ್ಲಾ ಕಾನ್ಸ್ಟಿಟ್ಯೂಷನಲ್ ಏಜೆನ್ಸಿಗಳು BJPಯ ಏನು ಮುಂಚೂಣಿ ಘಟಕಗಳ ರೀತಿ ವರ್ತಿಸ್ತಾ ಇದ್ದಾವೆ ಅಂತೇಳಿ ಇಡೀ ಪ್ರಪಂಚದಾದ್ಯಂತ ಏಜೆಂಟ್ ಆಗ್ಬಿಡ್ತು ಅಂತ. ಹೌದು, BJPಯ ಮುಂಚೂಣಿ ಘಟಕ ಅದು ಏಜೆಂಟ್, ಅದು CBI ಇರ್ಬೋದು, ED ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು. ಸೊ ಅವರು ನಡೆದುಕೊಳ್ತಕ್ಕಂಥ ನಡೆ ಇದೆಯಲ್ಲ, ಆ ನಡೆ ಭಾರತಕ್ಕೆ ಇಡೀ ಪ್ರಪಂಚ ಏನು ಗೌರವ ಕೊಡ್ತಾ ಇತ್ತಲ್ಲ, ನಮ್ಮನ್ನು ಅನುಮಾನಾಸ್ಪದವಾಗಿ ನೋಡುವಂಥ ಪ್ರಕ್ರಿಯೆ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ, ಈಗ ಚುನಾವಣಾ ಆಯೋಗ ಕೇಳುತ್ತೆ, ನಾವು ಚುನಾವಣಾ ಆಯೋಗ ಕೇಳ್ತೀವಿ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ರೀ ನಿಮ್ಮ ಪೊಲೀಸ್ನವ್ರು ಸರಿಗಿಲ್ಲ ರೀ, ಅಥವಾ ಇವನು ಕಳ್ತನ ಮಾಡೋನೆ ನೋಡ್ರಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರೆ, ಇವನು ಯಾವುದೋ ಒಂದು ಹೆಣ್ಮಗಳು ಹೋಗ್ಬಿಟ್ಟು ಈಗ ನನಗೆ ತೊಂದರೆ ಕೊಟ್ಟ ಬಸ್ಸಲ್ಲಿ ಅಥವಾ ಹೊರಗಡೆ ಏನೋ ತೊಂದರೆ ಕೊಟ್ಟ, ನನಗೆ ಅಶ್ಲೀಲವಾಗಿ ಮಾತಾಡ್ದ ಅಥವಾ ಅಸಭ್ಯವಾಗಿ ನಡ್ಕೊಂಡ ಅಂತಂದ್ರೆ ಹೇಳ್ರಿ ರಿಪೋರ್ಟ್ ತೋರಿಸಿ, ನೀವು ಕಂಪ್ಲೇಂಟ್ ಕೊಡಿ, CCTV ಕ್ಯಾಮ್ರಾ ಕೊಡಿ ಅಂತ ಕೇಳಿದ್ರೆ ಅದನ್ನ ಕಾನ್ಸ್ಟಿಟ್ಯೂಷನ್ ಅನ್ನಲ್ಲ, ಆ ದೇಶವನ್ನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಂತ
ಅನ್ನೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಹೆಣ್ಣಿಗೆ ಈ ದೇಶದಲ್ಲಿ ಇದೇಳ್ರಿ, EVM ಬಂದ್ಬಿಟ್ಟು EVM ಗೆ ಬರ್ತಾ ಇದ್ದೀನಿ ನಾನು. EVM ಸೊ ಯಾಕೆ EVM ಅಂತಂದ್ರೆ EVM ಈ ಬಗ್ಗೆ ದೇಶದ ದೊಡ್ಡ ಮಟ್ಟದ ತಕರಾರು ಇದ್ದಿದ್ದು ಕಾಂಗ್ರೆಸ್ಗೆ ಅಲ್ಲ, ದೊಡ್ಡ ಮಟ್ಟ ಕಾಂಗ್ರೆಸ್ ಮಾತ್ರ ಅಲ್ಲ, ಈ ಬಿಜೆಪಿ ಒಂದನ್ನ ಬಿಟ್ಟು ಈಗ EVM ಬೇಡಪ್ಪ, GBAಗೆ ಮತಪತ್ರ. ಖುಷಿ ನಿಮ್ಗೆ ಇವತ್ತಿಂದ? ಖುಷಿ ಅಲ್ಲ, ನಾವೇ ಮಾಡಿರ್ತಕ್ಕಂಥದ್ದು. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವಕಾಶ ಇರೋದನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರೆ EVM ಬಗ್ಗೆ ಅಪನಂಬಿಕೆ ಬಂದಿದ್ದು ನಾವಲ್ಲ, ಇಡೀ ಪ್ರಪಂಚದಾದ್ಯಂತ ಯಾವುದೇ ದೊಡ್ಡ ದೇಶಗಳು, ಯಾವುದೇ ದೊಡ್ಡ ಏನ್ ಮಾತಾಡ್ತಾರಲ್ಲ ಟಾಪ್ ಮೇಲೆ GBA ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಕ್ಸೆಟ್ರಾ ಯಾವುದೇ ಎಲೆಕ್ಷನ್ಗಳಲ್ಲಿ ಮತಪತ್ರವನ್ನು ಬಳಸಿ ಎಲೆಕ್ಷನ್ ಆದ್ಮೇಲೆ ಅಕಸ್ಮಾತ್ ನೀವು ಸೋತ್ರಿ, ನಿಮ್ ತಕರಾರು ಇರಲ್ಲ, ಅಲ್ಲಿಗೆ ಎಂಡು. ಅಲ್ಲ, ತಕರಾರು ನೋಡಿ, ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ EVM ಅನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ಅದನ್ನು ಬದಲಾವಣೆ ಮಾಡಿ ಚುನಾವಣಾ ಆಯೋಗದ ಮೇಲೆ ಏನು ನಂಬಿಕೆ ಅಪನಂಬಿಕೆ ಬಂದಿದೆ. ಮತಪಟ್ಟಿಗೆನ ಬದಲಾವಣೆ ಮಾಡಬಹುದ್ರಿ, ದೊಡ್ಡ ವಿಷಯ ಅಲ್ಲ. ಅಲ್ಲ, ಒಂದು ನಿಮಿಷ, ಮತಪಟ್ಟಿಗೆನ ಹೆಂಗೋ ಮಾಡಕ್ಕಾಗಲ್ಲ. EVM ಅಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಏನು ಒಂದು ಸಣ್ಣ ಚಿಪ್, ಈಗ ಫೋನ್ ಇದೆಯಲ್ಲ, ಬಿದ್ದ ತಕ್ಷಣ ಆಟೋಮೆಟಿಕ್ ಫಂಕ್ಷನ್ ಆಗಲ್ಲ. ಯಾಕೆಂದ್ರೆ ಒಂದು ಡಿವೈಸ್ ಅಲ್ಲಿ ಅದೊಂದು ಸ್ಟೋರೇಜ್ ಅಂತ ಇರುತ್ತೆ, ಆ ಸ್ಟೋರೇಜ್ ಜಸ್ಟ್ ಅಲ್ಲಾಡ್ಸಿದ್ರೆ ಸಾಕು, ಅದು ಫಂಕ್ಷನ್ ಮಾಡೋದಿಲ್ಲ. ಎಲೆಕ್ಟ್ರಾನಿಕ್ ಡಿವೈಸ್ಗಳು ಫಂಕ್ಷನ್ ಮಾಡೋ ರೀತಿ ಬೇರೆ. ನೀವು ಹೊರಗಡೆಯಿಂದ ಅದನ್ನ ಸಿಗ್ನಲ್ ಕೊಡಬಹುದು, ಹಲವಾರು ಮ್ಯಾನಿಪುಲೇಷನ್ ಮಾಡಬಹುದು ಅಂತ ಹೇಳಿ ಎರಡು ವಿಚಾರ. ನಾನು ಬೇಲ್ ಅಧಿಕಾರಿಗಳೊಂದಿಗೆ ಮಾತಾಡಿದ್ದೀನಿ, ಒಂದ್ ಕಡೆ ಡಿಬೇಟು ಮಾಡಿದ್ದೀನಿ. ಇದರಲ್ಲಿ EVM ನ ಅಧಿಕಾರಿಗಳು ಹೇಳೋದೇನು ಗೊತ್ತಾ, ನಿಮ್ ಬಳಿ ಇಟ್ಕೊಂಡಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಟರ್ ಅಂತ ಭಾವಿಸಿ ಅದನ್ನ. ಇದಕ್ಕೆ ಮೊಬೈಲ್ ಕ್ಯಾಲ್ಕುಲೇಟರ್ ಅಲ್ಲ, ಮಾಮೂಲಿ ಕ್ಯಾಲ್ಕುಲೇಟರ್. ಇದಕ್ಕೆ ಹೊರಗಿನ ಯಾವುದೇ ಸಂಪರ್ಕ ಥ್ರೂ ಇಂಟರ್ನೆಟ್ ಇರಲ್ಲ. ಸೊ ಅದನ್ನ ಹ್ಯಾಕ್ ಮಾಡಕ್ ಆಗಲ್ಲ. ಕ್ಯಾಲ್ಕುಲೇಟರ್ ನೀವು ಹ್ಯಾಕ್ ಮಾಡಕ್ ಆಗಲ್ಲ. ನಿಮ್ ಬಳಿ ಇರ್ತಕ್ಕಂಥ ಒಂದು ಕ್ಯಾಲ್ಕುಲೇಟರ್ ಹ್ಯಾಕ್ ಮಾಡಿ ತೋರಿಸ್ತೀನಿ. ಹಾಗಾದ್ರೆ ನಾಳೆ EVM ನಾನು ನಾಳೆ ತೋರಿಸ್ತೀನಿ, ನಾನೇ ಮಾಡಿ ತೋರಿಸ್ತೇನೆ. ಕ್ಯಾಲ್ಕುಲೇಟರ್ ಸುಪ್ರೀಂ ಕೋರ್ಟ್ ಅವರು ಒಂದು ನಿಮಿಷ ನಾನೇ ಕೇಳ್ತಾ ಇದ್ದೇನೆ. EVM ಅನ್ನ ಒಂದು ಹ್ಯಾಕಥಾನ್ ಮಾಡಿ ಪಬ್ಲಿಕ್ ಕೊಡಿ ಹ್ಯಾಕ್ ಮಾಡಕ್ಕೆ. ನೀವೆಲ್ಲ ಒಂದು ಕ್ಲೋಸ್ಡ್ ಡಿವೈಸ್ ಇದರಲ್ಲಿ ಜಾಗದಲ್ಲಿ ಇಂಟರ್ನೆಟ್ ಸಂಪರ್ಕ ಬೇಡ. ನೀವು ಯಾಕೆ ಇಡೀ ಪ್ರಪಂಚದ ನಾನಲ್ಲ, ಒಂದು 10 ಸೆಕೆಂಡ್ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಸುಪ್ರೀಂ ಕೋರ್ಟ್ ಕರೆದಾಗ ಹೋಗ್ಲಿಲ್ಲ, ಚುನಾವಣಾ ಆಯೋಗ ಒಂದು ಡೆಮೋ ಕೊಟ್ಬಿಡ್ತೀನಿರಪ್ಪ, ನಿಮ್ ಮುಂದೆ 10 EVM ಇಟ್ಬಿಡ್ತೀನಿ, ಯಾರು ಎಂಥ ತಂತ್ರಜ್ಞನ ಕರ್ಕೊ ಬಂದ್ಬಿಟ್ಟು EVM ನಮ್ಗೆ ಹ್ಯಾಕ್ ಮಾಡಿ ತೋರಿಸಿ ಅಂದಾಗ ಒಬ್ಬರು ಆ ಕಡೆ ತಲೆ ಹಾಕಿ ಮಲಗಲಿಲ್ಲ. ಈಗ ಕ್ಯಾಲ್ಕುಲೇಟರ್ ಕೊಟ್ಬಿಡಿ, ನನಗೆ EVM ಕೊಟ್ಬಿಡಿ, ಹ್ಯಾಕಥಾನ್ ಮಾಡ್ಬಿಡಿ ಅಂತ ಹೇಳಿ ಡಿಬೇಟ್ಗಳಲ್ಲಿ ಕ್ಯಾಮರಾ ಮುಂದೆ ಜೋರಾಗಿ ಮಾತಾಡ್ತಾರದಲ್ಲ. ನಾವು EVM ಅನ್ನ ನೀವು ಆಯ್ತು, ನಿಮ್ದು EVM ಮಷಿನ್ ಇದೆಯಲ್ಲ, ಹಳೆ ಮಷಿನ್ ಅನ್ನ ಕೊಡಿ. ನೀವು ಆಯ್ತು, ನೀವು ಒಂದು ವಾರ ಕೊಟ್ಬಿಟ್ಟು ಅದನ್ನ ಹ್ಯಾಕ್ ಮಾಡಿ, ಅದು ನೇನು ಟೆಕ್ನಾಲಜಿ ತೆಗೆದುಕೊಂಡು ಅರ್ಧ ಗಂಟೆನಲ್ಲಿ 1 ಅವರ್. ಬಿಗಿನಿಂಗ್ ಒಂದು ಕ್ವಶನ್ ಕೇಳಿದೆ, ರಾಹುಲ್ ಗಾಂಧಿ ಮಾಡಿದಂತ ಮತಚೋರಿ ಆರೋಪಗಳಿಗೆ EVM ಬದಲಿಗೆ ಮತಪತ್ರ ಏಕೈಕ ಸೊಲ್ಯೂಷನ್ ಅಥವಾ ರಾಹುಲ್ ಗಾಂಧಿ ಮಾಡಿದ ಆರೋಪಗಳಲ್ಲಿ EVM ಕೂಡ ಒಂದು? ಅದು ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಅಷ್ಟು ಅಪವಾದಗಳೇನಿದೆ ಬಿಜೆಪಿಯವರ ಮೇಲೆ ಮತ್ತೆ ಬಿಜೆಪಿಯ ಕಂಟ್ರೋಲ್ಡ್ ಎಲೆಕ್ಷನ್ ಕಮಿಷನ್ ಮೇಲೆ, ಅವೆಲ್ಲಷ್ಟೂ ಸೇರ್ಕೊಂಡಿದೆ. ಎಲೆಕ್ಷನ್ ಕಮಿಷನ್ ಮೇಲೆ ನಾವು 100 ಅಪವಾದ ಮಾಡಿದ್ವಿ. ಇದೇ ಏನು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ರು ಮಾತಾಡ್ತಾರೆ, ಸುಪ್ರೀಂ ಕೋರ್ಟ್ ಶೆಲ್ಟರ್ ತಗೊಳ್ಳೋದು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಬೇಕಾದ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ 2 ವರ್ಷ ಜೈಲ್ ಶಿಕ್ಷೆ ಹೇಳಿದ್ದು ಕೋರ್ಟೆ, ನಿಜ ಅಲ್ವಾ? ಮನೆ ವಾಪಸ್ ಕಿತ್ಕೊಂಡ್ರು ಯಾರು? ರಾಹುಲ್ ಗಾಂಧಿ. ಹೌದು, ಎಲ್ಲ ಕಿತ್ಕೊಂಡ್ರು, ಸಂಸದ ಸ್ಥಾನ ಹೋಯ್ತು. ಹೌದು. ಅವಾಗ ಇನ್ನೊಂದ್ ಕಡೆ ಕೋರ್ಟ್ಗೆ ಹೋದಾಗ ಅದೇ ಕೋರ್ಟ್ ಇದು ತಪ್ಪು, ಇದಲ್ಲ ಅಂತ ಹೇಳಿದ್ದು ವಾಪಸ್ ಮನೆ ಬಂತು. ಅವಾಗ ಕೋರ್ಟ್ ಚೆನ್ನಾಗಿತ್ತು, ನಿಮಗೆ ಕೋರ್ಟ್ ಚೆನ್ನಾಗಿತ್ತು ಅವತ್ತು ನಿಮಗೆ. ಬಿಜೆಪಿ ಜಡ್ಜ್ಗಳು ಫೇವರ್ ತಗೊಂಡಿರ್ತಕ್ಕಂಥ ಬಿಜೆಪಿ ನೋಡಿ, ಬರ್ತೀನಿ, ಬೇರೆ 7 ನಿಮಿಷ ಬೇರೆ ಸರ್ಕಾರದ ಮೇಲೆ ಅವ್ರು ಕೇಳಿ ಮಾತಾಡ